ಹೋಗುವ ಪಯಣವು ನಿನಗೆ ಯಾತಕ್ಕೆ ಬೇಕು? ನಿನ್ನ ಸತಿಯಾದ ಮುಂದೆ ತಿಳಿಸಬೇಕಲ್ಲವೇ? ಎಷ್ಟು ಮಾತ್ರಕ್ಕೆ ತಿಳಿಸುವುದಿಲ್ಲ ಸುಮ್ಮನೆ? ಯಾತಕ್ಕೆ ತಿಳಿಸುವುದಿಲ್ಲ ಕಾಂತ? ಸತಿಯಾದ ಮುಂದೆ ತಿಳಿಸಿದ ಬೋಧ ಕಾರ್ಯವು ಜಯವಾಗುವುದಿಲ್ಲ. ಹಾಗೆ ಹೋದರೆ ಜಯವಾಗುವುದು ಸುಮ್ಮನೆ. ಯಾರು ಹೇಳಿದರು? ನಮ್ಮ ಕುಲ ದೇವತೆ ಹೇಳಿರುವುದು. ಹಾ ಹಾ ಹೌದು ಸುಮ್ಮನೆ. ಪ್ರಿಯ ಕಾಂತ ಹೇಳಲೆ ಕೇಳುವೆಯ? ಹೇಳುವೆನ ಕೇಳು. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಯೋಜನ, ಎಲ್ಲಿಗೆ ನಿನ್ನಯ ಪಯಣ? ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ಎನಗೆ ಯೋಜನ, ಎಲ್ಲಿಗೆ ನಿನ್ನಯ ಪಯಣ? ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾರೆಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಈಗ ತಾನೇ ನಾರದರಿಗೆ ಕೇಳ್ತಿದೆ. ಆತ್ಮರದ ಏಕೈಕ ಪೂಜನಾದ ನಮ್ಮ ತಂದೆಯನ್ನು ಮತಿಸಿ ಆತನಲ್ಲಿ ಉದ್ಭವಿಸಿದ ಕಾಮಧೇನು ಕಲ್ಪವೃಕ್ಷ ಐರಾವತಿ ಮೊದಲಾದ ಸಂಪತ್ತನ್ನು ಅಪಹರಿಸಿರುವ ಇಂಥ ಕಡುಕೋಳ ಕಾಡಗದಳು ಧೂಳಿಗೈದು ಪಾತಾಳಕ್ಕೆ ತೊಳೆದು ಬರುವ ಕಾಡ ಆಲೋಚನೆ. ಪ್ರಿಯ, ಯಾರ ಮಾತನ್ನು ಕೇಳಿ ನೀನೀಗ ಪಂಥವನ್ನು ತೊಟ್ಟು ಹೋಗುತ್ತಿರುವೆ? ನಾರದರ ಮಾತು ಕೇಳುವಂತ ಹೋಗುತ್ತಿರುವ ಸುಂದರಿ. ಯಾರೊಂದಿಗೆ ಪಂಥವನ್ನು ತೊಟ್ಟು ಹೋಗುತ್ತಿರುವೆ? ದೇವತರನ್ನು ಜಯಿಸುವೆಯ? ಸಹಜವಾಗಿ ಜಯಿಸುವರು. ನಿನ್ನಿಂದ ಆಗಲಾರದ ಮಾತೆಂದು ತಿಳಿಯದು ಕಾಂತ. ದೇವತರನ್ನು ಜಯಿಸುವೆಯ? ಸಹಜವಾಗಿ ಜಯಿಸುವರು. ಆಗಲಾರದು ಎನ್ನ
ಅಕ್ಕಿ ಅಂತ ರೆಡಿ ಆಗಿರ್ಬೇಕು, ದೇವೇಂದ್ರ ರೆಡಿ ಆಗಿರ್ಬೇಕು. ಅಹೋ ಪ್ರಾಣೇಶ್ವರ, ಏ ಪ್ರಾಣೇಶ್ವರಿ, ಆ ಚಾಡಿಕೋರ ನಾರದನ ಮಾತನ್ನು ಕೇಳಿ ದೇವತರೊಂದಿಗೆ ಪಂಥವನ್ನು ತೊಟ್ಟು ಹೋಗುತ್ತಿರುವೆಯಾ? ಹೌದು ಸುಂದರಿ, ಅವನ ಬುದ್ಧಿ ಎಂತದೆನ್ನುವುದು ನಿನಗೆ ಗೊತ್ತಿಲ್ಲವೇ? ಅವ್ರ ಬಗ್ಗೆ ಎಂತಾದ್ರೆ ಚಿಂತೆ ಇಲ್ಲ, ಅವ್ರನ್ನ ಬಿಡುವುದಿಲ್ಲ. ಕಂಡಲ್ಲೇ ತಿರುಗಿ ಬರೇ ಚಾಡಿಯನ್ನು ಇಕ್ಕುತ್ತಿರುವನು ಅವನು. ಪ್ರಿಯ, ಹೇಳಿ, ಅದು ಗೊತ್ತಿದ್ದರೂ ಸಹ ಆ ಚಾಡಿಕೋರ ನಾರದರ ಮಾತನ್ನು ಕಟ್ಟಿಕೊಂಡು ದೇವತರೊಂದಿಗೆ ಪಂಥವನ್ನು ತೊಟ್ಟು ಹೋಗಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಬಲ್ಗುಡ ಬೆನ್ನಪ್ಪ ಇವರು ಸುಮಕ್ ಅವ್ರಿಗೆ 51 ರೂಪಾಯಿ ಯಾರು ಮಾಡಿರ್ತಾರೆ. ಅವರಿಗೆ ನನ್ನ ತುಂಬಿರುವುದೇನ ಧನ್ಯವಾದಗಳು. ಹಾಗೆ ಕಾಂತಿ ಬಿಡಿ ಮಂದ ಚಿಂತೆ. ಹೆಂಗಳಿಗೆ ಸರಿಯಾಗಿ ನೀನು ಮಾತನಾಡ್ತಿರುವೆ. ಹೌದಾ? ಬ್ರಹ್ಮಾಂಡ ಮಾಡುವ ಬಿರಿಯಾನಿ ಬಿರಿಯುವಂತೆ ಕುಡಿ ಕುಡಿಸಿ ಒಡಿವೆ ಎದುರಡಿಯುವಂತೆ ಅಪ್ಪಳಿಸುವ ಗಂಡುಗಳೆಲ್ಲ ಜಲದಿರುಗುಂಡೆ ಗಂಡ ಮಾತನಾಡಿದ ಗಡಿಗೆ ಹೆಣ್ಣನ್ನು ಕಾಡುವಂತೆ ಬೇಡುವಂತೆ ನುಡಿದ್ರು. ಆ ಹದಿಮರಾದ ದೇವತೆಗಳನ್ನು ಹೊಕ್ಕಲಿಕ್ಕಿದ್ರೆ ಈ ಚಂದ್ರನಂತ ಬೇಜಾರ ರಮಣೆ ಮಾಡಿ ಬೇಡ. ನನ್ನ ಮುಂದೆ ಆರಾಡಿದಷ್ಟು ಸುಲಭವಲ್ಲ ದೇವತರನ್ನು ಜಯಿಸುವುದು. ಈ ಚಂದ್ರನ ನೀನು ಎಂಥವನೆಂದು ಗೊತ್ತಿರುವುದಕ್ಕಾಗಿ ಹೇಳ್ತಿರುವುದು. ಇದ್ದ ಮಾತನ್ನೇ ಹೇಳ್ತೇವೆ. ಹೇಳುವನು ಕೇಳು. ಓ ನಲ್ಲನೆ ಸವಿ ಮಾತೊಂದ ಕೊಡುವೆನಾ, ನಾನು ಹೇಳುವ ಮಾತನ್ನು ಕೇಳು ಹಿರಿಯನೇ. ಸತಿಯಾದ ಎನ್ನ ಮಾತನ್ನೇ ಮೀರಿ ಹೋಗುವೆಯಾ? ನಿನಗೆ ಒಳ್ಳೆಯದಾಗುವುದಿಲ್ಲ. ಯಾತಕ್ಕೆಂದು ಕೇಳುವೆಯಾ? ಸತಿಯ ಮಾತು ಮೀರಿ ನೀನು ಹೊರಗೆ ಎಂದು ಬಾಗುವರೇನು? ಸತಿಯ ಮಾತು ಮೀರಿ ನೀನು ಹೊರಗೆ
ಭಾಗ್ಯವನ್ನು ನಾವು ಪಡೆದುಕೊಂಡಿರುವೆವಲ್ಲವೇ? ಹೌದು ಸುಂದರಿ. ಯಾರಿಗೂ ಲಭಿಸಲಾರಂತ ಐಶ್ವರ್ಯವು ನೀನು ಪಡೆದುಕೊಂಡಿರುವೆ. ಹೌದು ಸುಂದರಿ. ಮತ್ತೆ ಇಷ್ಟೆಲ್ಲ ಐಶ್ವರ್ಯವಿದ್ದರೂ ಮುದ್ದಾದ ಮಡದಿ ಇದ್ದರೂ ಸಹ ಎಮ್ಮನ್ನು ತೊರೆದು ದುರಕ್ಕೆ ಹೋಗುವುದು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ, ಈ ನಿನ್ನ ಮಂಕ ಬುದ್ಧಿಗೆ ನಾನು ಏನಂತ ಹೇಳಬೇಕು? ಸುಂದರಿ, ಕಾಂತ, ದೇವತೆಗಳು ನಮ್ಮ ತಂದೆಯನ್ನು ಮತಿಸಿದರು, ಅದಕ್ಕಾಗಿ ನಾನು ಇಷ್ಟವನ್ನು ಹೋಗುವೆನು. ಅದಕ್ಕಾಗಿ ಹೋಗುವೆ, ಅದಕ್ಕಾಗಿ ಬೇಡ ಎಂದು ಹೇಳುವೆ. ಯಾತಕ್ಕೆ ಬೇಡ? ದೇವತರನ್ನು ಜಯಿಸಲು ನಿನ್ನಿಂದಲ್ಲ ಯಾರಿಂದಲೂ ಸಾಧ್ಯವಿಲ್ಲ. ಎನ್ನ ಮಾತನ್ನು ಕೇಳು. ಗಂಡನ ಮೇಲೆ ನಿನಗೆ ಸಂಶಯವೇ? ಹೌದು. ಯಾತಕ್ಕೆ ಸಂಶಯವ? ಅವರು ದೇವತರಲ್ಲದೆ, ಅದಕ್ಕಾಗಿ ನನಗೆ ಸಂಶಯವಿರುವುದು. ನಿನ್ನ ಗಂಡ ಮೇಲೆ ಇಷ್ಟು ಇರಲಿದ್ರೆ ಕಾಂತ, ಸುಮ್ಮನೆ ಎನ್ನ ಮಾತನ್ನು ಕೇಳು. ನಿನ್ನ ದುರದಾಸೆಯನ್ನು ಬಿಟ್ಟು ಬಿಡು ಕಾಂತ, ತ್ಯಜಿಸು ನಿನ್ನ ಪಂಥ. ಹೇ ರಮಣಿ ಮಂಜುಳ ವಾಣೆ, ನಿನ್ನ ಗಂಡನ ಕದನದಲ್ಲಿ ಗಂಡ ಕಲಿ ಎಂದು ಕಾಲ್ಪನೆಯನ್ನು ಧರಿಸಿ ಮಂಡಲಾದಲ್ಲಿ ಮತ್ತಿಗಳನ್ನು ಮೆಟ್ಟಿದ ತೆಗೆದ ಬೇಕಾದ ನೀನೇನು ಬಲ್ಲೆ? ನನ್ನ ವಿಕ್ರಮ ಪರಾಕ್ರಮಕ್ಕೆ ಚಕ್ರನಂದನ ಚಕ್ರಧರ ಮುಂತಾದ ತಿರುಕ್ರಮ ತಲೆಬಾಗಿರುವರು. ಇಂಥ ವೀರಾದಿ ವೀರ ನಮ್ಮ ರಣದಲ್ಲಿ ಯಾರು ಸೋಲಿಸುವುದು? ನೀನೇ ರಾಣಿ, ಎಣ್ಣೆ ಅರಗಣೆ. ಪ್ರಿಯ, ಎನ್ನ ಅರಗಣೆ ಎಂದು ಗದರಿಸಿದರೆ ನನಗೆ ಭಯ. ನಾನು ಆಡುವ ಮಾತಿನಿಂದ ನಿನಗೆ ಸಂಶಯ ಬರುವುದೇ? ದೇವತರೊಂದಿಗೆ ಪಂಥವನ್ನು ತೊಟ್ಟು ಹೋಗುವುದು ಸರಿಯಲ್ಲವೆಂದು ಬೇಡಿಕೊಳ್ಳುತ್ತೇವೆ. ಅದು ಯಾತಕ್ಕೆಂದು ಕೇಳುತ್ತಿರುವೆಯಾ? ಅವರನ್ನು ಜಯಿಸಲು ನಿನ್ನಿಂದ ಆಗಲಾರದೆಂದು ತಿಳಿ. ನಾನೇನು ಸಾಮಾನ್ಯದವನೇನೆ? ಪ್ರಿಯ, ಹೇಳುವೆನೆ ಕೇಳು. ತ್ರಿಭುವನ ವೀರ ಜಲಂಧರನೇ, ಮಹಾಮಹಾವೀರರ ಗೆಲ್ಲವನೇ, ಸುಂದರನೇ, ಚಂದಿರನೇ, ಸುಂದರನೇ, ನನ್ನವನೇ. ಪ್ರಿಯ, ಚೆನ್ನಾಗಿ ಕೇಳು. ತ್ರಿಭುವನ ವೀರ ಜಲಂಧರನೇ, ಮಹಾಮಹಾವೀರರ ಗೆಲ್ಲವನೇ, ತ್ರಿಭುವನ ವೀರ ಜಲಂಧರನೇ, ಮಹಾಮಹಾವೀರರ ಗೆಲ್ಲವನೇ, ಸುಂದರನೇ, ಪ್ರಿಯಕರನೇ, ಸುಂದರನೇ, ನನ್ನವನೇ. ಬೇಡಿಕೊಳ್ಳುತ್ತಿರುವೆನು ಎನ್ನ ಮಾತನ್ನು ಕೇಳು. ಹೌದೇ ಪ್ರಿಯ? ನಲ್ಲ ತ್ರಿಭುವನ ವೀರ ಜಲಂಧರನೇ, ಮಹಾಮಹಾವೀರರ ಗೆಲ್ಲವನೇ, ಸುಂದರನೇ, ಪ್ರಿಯಕರನೇ, ಸುಂದರನೇ, ನನ್ನವನೇ. ರಾಹು ಕೇತು
ಮರಿ ರಾಹು ಕೇತು. ಅಹೋ ಪ್ರಿಯ ಹೇ ಪ್ರಿಯರೇ, ಪ್ರಾಣೇಶ್ವರ, ಪ್ರಾಣೇಶ್ವರೇ, ದೇವತರನ್ನು ಜಯಿಸುವೆನೆಂದು ಒಂದೇ ಹಠವನ್ನು ಹಿಡಿದು ಹೋಗುತ್ತಿರುವೆಯಲ್ಲ, ಇದು ನಿನಗೆ ತರವಲ್ಲವೆಂದು ಕರ ಮುಗಿದು ಬೇಡಿಕೊಳ್ಳುತ್ತಿರುವೆನು. ನೀನು ಎಷ್ಟು ಬೇಡಿಕೊಂಡ್ರೆ ನಾನು ಹೋಗಲು ಬಿಡಲು ಸುಮ್ಮನೆ. ಪ್ರಿಯ, ಹೇಳಿ. ಹಿಂದೆ ನಿನ್ನಂತೆ ಮಹಾ ರಾಕ್ಷಸರೇ ದೇವತರೊಂದಿಗೆ ಪಂಥವನ್ನು ತೊಟ್ಟು ಹೋಗಿ ಹಿಂತಿರುಗಿ ಬರಲೇ ಇಲ್ಲ. ಅವರಂತೆ ನನ್ನನ್ನು ತಿಳಿದುಕೊಂಡೆಯ ಸುಂದರಿ? ಅವರಂತೆ ನೀನಾಗಬೇಡ, ನನ್ನನ್ನು ವೈದವಕ್ಕೆ ಗುರಿ ಮಾಡಬೇಡ ಎಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನು. ಪ್ರಿಯ, ಹೇಳಿ. ಕೇಳು ಸತಿಯ ನುಡಿಯ. ಏನೇ ಸಖಿ ಮತ್ ಕಾಣನಾಯಕೆ ಜೈಕರಿಸಿ ದುಡಿಕೆ ಮಾಡುವ ಬಂಡ ದೇವತೆಗಳ ಗುಂಡುಗಳನ್ನು ಬಿಸಿಲ ತೋರು ಸರ್ರಗಿಬಿಡಿ. ಇಂಥ ಕಲಿಯುತ್ತ ಹೋಗಿ ಗುರುರ ತಟ್ಟಿಗೆ ಹೋಗಲು ಸರಿಯಲ್ಲನ್ನು ಬೆಳೆಯೋಣ ಹಾಗೆ ಎತ್ತಿ ಮಾತನಾಡುತ್ತದೆ. ಪ್ರಿಯ, ನಾನು ಎಷ್ಟು ಹೇಳಿದರೂ ಒಂದೇ ಹಠವನ್ನು ಹೇಳಿದಿರುವೆಯ? ಎನ್ನ ಮಾತನ್ನೇ ಧಿಕ್ಕಾರ ಮಾಡಿ ಹೋಗುವೆಯ? ಪ್ರಿಯ, ಹೇಳುವೆನ ಕೇಳು. ಪ್ರಿಯ, ಚೆನ್ನಾಗಿ ಕೇಳುವೆಯ? ಒಲವಿನ ಚೆಲುವ ಕರೆಸುವ ಮನವ ಬಾಬಾರ ಬಲಿವಾರ. ಪ್ರಿಯ, ಬಾಬಾರ ಬಲಿವಾರ ತೋಲಿದ ನಿನ್ನ ಬಿಡೇನು ಚಿನ್ನ ಇನ್ನು ಎಂದೆಂದಿಗೂ ನಿನ್ನ ನಿನ್ನೆಂದಿಗೂ ಇನ್ನು ಎಂದೆಂದಿಗೂ ನಿನ್ನ ನಿನ್ನೆಂದಿಗೂ ಒಲವಿ ಸಂಗರಕ್ಕಿಂತ ಹೋಗದಿರೆಂದು ಕರಮುಗಿದು ಬೇಡುವೆ ನಾನು. ಸಮರದ ಸೇಡು ನೀ ಮರೆ ಮಾಡು, ಮನದಲ್ಲಿ ನೀ ತಿಳಿದು ನೋಡು. ಸಂಗರಕ್ಕಿಂತ ಹೋಗದಿರೆಂದು ಕರಮುಗಿದು ಬೇಡುವೆ ನಾನು. ಸಮರದ ಸೇಡು ನೀ ಮರೆ ಮಾಡು, ಮನದಲ್ಲಿ ನೀ ತಿಳಿದು ನೋಡು. ಮನದಲ್ಲಿ ನೀ ತಿಳಿದು ನೋಡು. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿವಾರ ಬಾಬಾರ ಬಳಿವಾರ ಬಳಿವಾರ ಬಳಿವಾರ. ಆಹೋ ಪ್ರಾಣೇಶ್ವರ, ಹೃದಯೇಶ್ವರ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಹೋಗುವೆಂದು ಒಂದೇ ಹಠವನ್ನು ಹಿಡಿತಿರುವೆಯಲ್ಲ. ಸತಿಯಾದ ಎನ್ನ ಮಾತನ್ನು ಧಿಕ್ಕಾರ ಮಾಡಿ ಹೋಗಿ ದೇವತರನ್ನು ಜಯಿಸಿ ಬರಲಾರೆ ನೀನು. ನಿನ್ನ ಹಠವನ್ನು ಬಿಡು, ಸತಿಯಾದ ಎನ್ನ ಮಾತನ್ನು ಕೇಳು ಪ್ರಿಯ. ಕೇಳಿನ ಹೇ ರಮಣೆ ಎನ್ನ ಪಟ್ಟಣದ ಲಲ್ಲಮಣೆ ಚಂಡ ಪ್ರಚಂಡ ಗಂಡುಗಳ ಗಂಡ ದೇವದ ಜನಕ್ಕೆ ದಾನ ಪ್ರಚಂಡ ಪರಾಕ್ರಮ ಅರಿದೆ. ಸಾಗರ ಕಬ್ಬು ಸಂಪತ್ತನ್ನು ಅಪರಿಸಿದ ನಾವೇ ಕಾಂತೆ ಬಿಡಿ
ಕಾರ್ಯವು ಜಯವಾಗಲೆಂದು ಜಯದಾರತಿ ನೆತ್ತುವನು ಪೀಠವನ್ನು ಅಲಂಕರಿಸಿ ಮೇನೇಜರ್ ಒಂದೆರಡು ಕುರ್ಚಿಗಳು ಕೊಡ್ರಪ್ಪ ಸ್ಟೇಜ್ನಾಗ ಪಾತ್ರಧಾರಿ ಕುದ್ರಕ